ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಆರಾಮಾಗಿದ್ದೀರಾ ತಾನೆ? ಮೊನ್ನೆ PUCಗೆ ಬಂದಂಗಿದೆ. ಅಷ್ಟರೊಳಗಡೆ ಟೆಸ್ಟ್ ಬಂದಾಯಿತು, ಫಸ್ಟ್ ಯೂನಿಟ್ ಟೆಸ್ಟು. ಟೆನ್ಷನ್ ಆಗ್ತಿದೆಯಾ? ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ನಿಮ್ಮ ಜೊತೆಗೆ PUC ಎಟ್ ಪರೀಕ್ಷೆ ಸೈನ್ಸ್ ಟೀಮ್ ಅವರು ಯಾವಾಗಲೂ ಇರ್ತಾರೆ. ಅದಕ್ಕೋಸ್ಕರ ನಿಮ್ಮ ಎಕ್ಸಾಮ್ಗೆ ನಾವೊಂದು ಸೊಲ್ಯೂಷನ್ನ ತಂದಿದ್ದೀವಿ. ಏನಂತ ಅಂದರೆ, ನಮ್ಮ ಚಾನಲಲ್ಲಿ ನಾವು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಏನಪ್ಪ ಇದು ಅಂತ ನೋಡ್ತಿದ್ದೀರಾ? ನಿಮ್ಗೆ ಎಕ್ಸಾಮ್ಗೋಸ್ಕರನೇ ಒಂದು ಪವರ್ ಪ್ಯಾಕ್ ಅಂತ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಒನ್ ಶಾರ್ಟ್ ವಿಡಿಯೋನೂ ಇರುತ್ತೆ, KCET ವಿಡಿಯೋನೂ ಇರುತ್ತೆ, ಹಾಗೆ ನಾವು ಸಾಲ್ವ್ ಮಾಡಿರೋಂಥ ಕ್ವಶನ್ಗಳು ಇರುತ್ತೆ. ಅದು ಏನಕ್ಕೆ ಅಂತಂದರೆ, ನಿಮಗೆ ಎಕ್ಸಾಮಲ್ಲಿ ಜಾಸ್ತಿ ಸ್ಕೋರ್ ಮಾಡಲಿ ಅಂತ ಹೇಳಿಬಿಟ್ಟು ನಾವು ಮಾಡ್ತಿರೋ ಅಂಥದ್ದು. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅದೇ ರೀತಿ ನಾವು ಮ್ಯಾರಥಾನನ್ನು ಮಾಡ್ತಿದ್ದೀವಿ. ನೀವು ಮಾತ್ರ ಅಲ್ಲದೆ ನಿಮ್ಮ ಫ್ರೆಂಡ್ಸಿಗೂ ಇನ್ಫಾರ್ಮ್ ಮಾಡಿ ಅದನ್ನು ಯುಟಿಲೈಸ್ ಮಾಡಿಕೊಂಡು ಜಾಸ್ತಿ ಸ್ಕೋರ್ ಮಾಡಿ. ಅದೇ ರೀತಿ ಇಲ್ಲಿ ನೋಡಿ, ಯಾವುದೆಲ್ಲ ಟಾಪಿಕ್ಸ್ ಕವರ್ ಆಗ್ತಿದೆ ಫಸ್ಟ್ ಯೂನಿಟ್ ಟೆಸ್ಟಿಗೆ ಅಂತಂದರೆ, ಸೆಟ್ಸು, ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್, ಹಾಗೆ ಟ್ರಿಗ್ನೋಮೆಟ್ರಿ ಮತ್ತು ಕಾಂಪ್ಲೆಕ್ಸ್ ನಂಬರ್ಸ್. ಕರೆಕ್ಟು. ಇದನ್ನೆಲ್ಲ ನೋಡಿದಿರ ತಾನೆ? ಯಾರೆಲ್ಲ ಒನ್ ಶಾರ್ಟ್ ವಿಡಿಯೋನ ನೋಡಿಲ್ಲ, ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಇವಾಗ ನಾವು ನೋಡುವ. ಪ್ರೂವ್ ದ ಡಿಮಾರ್ಗನ್ಸ್ ಲಾ. ಡಿಮಾರ್ಗನ್ಸ್ ಲಾನ ಸೆಟ್ಟಲ್ಲಿ ಹೇಗೆ ಯೂಸ್ ಮಾಡಿಬಿಟ್ಟು ಪ್ರೂವ್ ಮಾಡ್ತೀವಿ ಅನ್ನೋಂಥದ್ದನ್ನು ಸ್ಟಡಿ ಮಾಡಬೇಕು. ಇದು ಆಲ್ಮೋಸ್ಟ್ 3 ಮಾರ್ಕ್ಸಿಗೆಲ್ಲ ಬರುತ್ತೆ. ಆಪರೇಷನ್ಸ್ ಆನ್ ಸೆಟ್ಟಲ್ಲೂ ಬರುತ್ತೆ ಕ್ವಶನ್ಸು. ಡೊಮೈನ್ ಮತ್ತು ರೇಂಜನ್ನು ಕೇಳ್ತಾರೆ. ಯಾವುದರಲ್ಲಿ? ಫಂಕ್ಷನ್ಸ್, ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರಲ್ಲಿ. ಟೈಪ್ಸ್ ಆಫ್ ಫಂಕ್ಷನ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, 5 ಮಾರ್ಕ್ಸಿಗೆ ಬರುತ್ತೆ. ಮತ್ತು ಸಾಲ್ವ್ ದ ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ಸ್ ಕೊಟ್ಟಿರ್ತಾರೆ. ಪ್ರೂವ್ ಮಾಡಿ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ರೈಟ್ ಹ್ಯಾಂಡ್ ಸೈಡ್ಗೆ ಈಕ್ವಲ್ ಆಗಿದೆ ಅನ್ನೋದನ್ನು ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಆಮೇಲೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಸ್ ಎಕ್ಸ್ ಪ್ಲಸ್ ವೈ, ಸಮ್ಟೈಮ್ಸ್ ಸೈನ್ ಎಕ್ಸ್ ಪ್ಲಸ್ ವೈನ ಪ್ರೂಫ್ ಕೇಳ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ A + IB ಅಲ್ಲಿ ಹೇಳಿ ಅಂತ ಕ್ವಶನ್ ಕೇಳ್ತಾರೆ. ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ? ನಮ್ಮ ಮ್ಯಾರಥಾನಲ್ಲಿ ಸಿಗುತ್ತೆ. ಲೈವ್ ಇರುತ್ತೆ. ಅದನ್ನು ನೀವು ಮರೀದೆ ಅಟೆಂಡ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ. ಇವಾಗ ಏನು ಟ್ರಿಕ್ಸು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಅಂತಂದರೆ, ರಿವೈಸ್ ದ ಕ್ವಶನ್ಸ್ಗಳನ್ನು ಅಥವಾ ಫಾರ್ಮುಲಾಗಳನ್ನು ಸ್ವಲ್ಪ ರಿವೈಸ್ ಮಾಡಿ, ಡೈಲಿ ಬರೆದಿಟ್ಕೊಂಡು. ಹಾಗೆ 5 ದಿನಕ್ಕೆ 5 ಕ್ವಶನ್ನ ಕಲಿತೀನಿ ಅಂತ ಹೇಳಿಬಿಟ್ಟು ಟಾರ್ಗೆಟ್ ಇಟ್ಕೊಳ್ಳಿ. ಎಕ್ಸಾಮ್ ಬರೋಷ್ಟರೊಳಗಡೆ ಸುಮಾರು ಕ್ವಶನ್ನ ಕಲ್ತಿರ್ತೀರ. NCERT ಬುಕ್ಕಿಗೆ ಸ್ಟಿಕ್ ಆಗಿರಿ. ಅದೇ ಥರ ಮಾಡೆಲ್ ಕ್ವಶನ್ಸ್ಗಳು ನಮ್ಮ ಆ್ಯಪಲ್ಲಿದೆ, ಹೋಗಿ ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಆಯಿತಾ? ಮತ್ತು ನಾನು ಹೇಳ್ದ ಹಾಗೆ ಡೆಡಿಕೇಟೆಡ್ ಪ್ಲೇ ಲಿಸ್ಟನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ, ಪವರ್ ಪ್ಯಾಕ್ ಅಂತ. ಅದನ್ನು ಹೋಗಿ ಅಲ್ಲಿ ನೋಡಿ. ಮತ್ತು ನಮ್ಮ ಚಾನಲಲ್ಲಿ ಒನ್ ಶಾರ್ಟ್ ವಿಡಿಯೋಗಳಿದೆ. ಅದನ್ನೆಲ್ಲದನ್ನು ನೋಡಿ ಯುಟಿಲೈಸ್ ಮಾಡಿಕೊಂಡು ಜಾಸ್ತಿ ಮಾರ್ಕ್ಸನ್ನು ಸ್ಕೋರ್ ಮಾಡಿ. ಹಾಗೆ ನಿಮಗೆ ಪವರ್ ಶೀಟ್ ಅಂತ ಸಿಗುತ್ತೆ. ಅದೆಲ್ಲಿ ಸಿಗುತ್ತೆ ಅಂತಲೇ ನಮ್ಮ ಪರೀಕ್ಷೆ ಆ್ಯಪಲ್ಲಿ ಸಿಗುತ್ತೆ. ಪರೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಪವರ್ ಶೀಟ್ಸ್ ಇರುತ್ತೆ. ಕ್ವಶನ್ಗಳನ್ನು ಸಾಲ್ವ್ ಮಾಡಿರೋದಿದೆ, ಟೆಕ್ಸ್ಟ್ ಬುಕ್ ಸಾಲ್ವ್ಡ್ ಕ್ವಶನ್ಸ್ ಇದೆ. ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇದೆ ಅದರಲ್ಲಿ. ನೀವು ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಆಯಿತಾ? ನಾನು ಲಾಸ್ಟಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದಿಸ್ ಇಸ್ ದ ಬಿಗಿನಿಂಗ್. ನೀವು ಇವಾಗ ಫಸ್ಟ್ ಇಯರ್ ಬಂದಾಗ ಫಸ್ಟ್ ಟೆಸ್ಟ್ ಇದು. ಜಾಸ್ತಿ ಸ್ಕೋರ್ ಮಾಡಿದಾಗ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಓದೋಕ್ಕೆ ಟ್ರೈ ಮಾಡಿ, ಮರೀದೆ ಮ್ಯಾರಥಾನನ್ನು ಅಟೆಂಡ್ ಮಾಡಿ. ಓಕೆನಾ? ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಿ ಸ್ಕೋರ್ ಮಾಡಿ, ನಮ್ಮ ಮ್ಯಾರಥಾನನ್ನು ಅಟೆಂಡ್ ಮಾಡಿ.